ನಾನಿವತ್ತು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಮುತ್ತಗದೂರು ಗ್ರಾಮದಲ್ಲಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ಇವತ್ತು ನಮ್ಮ ರೈತರು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಕೃಷಿ ಭೂಮಿಯಲ್ಲಿ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳಿಗಿಂತ ಅನುಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ತಗೊಂಡು ಬಂದು ತಮ್ಮ ತೋಟದಲ್ಲಿ ಬಿಟ್ಕೊಳ್ತಿದ್ದಾರೆ. ಈಗ ಅವುಗಳನ್ನು ಓಡಿಸ್ಲಿಕ್ಕೆ ರಾಸಾಯನಿಕ ಮದ್ದುಗಳನ್ನು ಹುಡುಕ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಜೈವಿಕ ಗೊಬ್ಬರದಿಂದಲೂ ಕೂಡ ನಾವು ನಮ್ಮ ತೋಟದಲ್ಲಿರುವಂತಹ ಕೀಟ ಬಾಧೆಯನ್ನ ನಾವು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಬಹುದು. ಅದಕ್ಕೆ ಶುದ್ಧವಾದಂತ ಬೇವಿನ ಪುಡಿ ಸಹಾಯ ಮಾಡುತ್ತೆ. ಶುದ್ಧವಾದ ಬೇವಿನ ಪುಡಿಯನ್ನು ಹುಡುಕಿ ನಾನು ಮುತ್ತಗದೂರಿನಲ್ಲಿರುವಂತಹ ಬೇವಿನ ಪುಡಿ ಫ್ಯಾಕ್ಟರಿಗೆ ಬಂದಿದ್ದೇನೆ. ಅಷ್ಟೇ ಅಲ್ಲ ಕಣ್ರಿ, ಇಲ್ಲಿ ಶುದ್ಧದಲ್ಲೇ ಅತಿ ಶುದ್ಧವಾದಂತಹ ಸಾವಯವ ಗೊಬ್ಬರವು ಕೂಡ ಸಿಗ್ತಾ ಇದೆ. ಸೊ ಹಾಗಾದ್ರೆ ಬೇರೆ ಎಲ್ಲ ಕಡೆ ನೀವು ಕೇಳಿರ್ತೀರಿ, 1-2-3 ಸಾವಯವ ತ್ಯಾಜ್ಯಗಳನ್ನು ಬಳಸಿ ಆ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡೋದನ್ನ ನೋಡ್ತೀರಿ. ನಾನಿವಾಗ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ಇವರು ಯಾವೆಲ್ಲ ಸಾವಯವ ತ್ಯಾಜ್ಯಗಳನ್ನು ಬಳಸ್ತಾರೆ, ಏನೆಲ್ಲ ಜೈವಿಕ ಅಂಶಗಳನ್ನು ಬಳಸಿ ನಿಮ್ಮ ಕೈಗೆ ಭೂ ಸಿರಿನ ಕೊಡ್ತಾ ಇದ್ದಾರೆ. ಇದೆಲ್ಲದರ ಪರಿಚಯ ಮಾಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ಯಾಕ್ಟರಿ ಒಳಗಡೆ ಹೋಗೋಣ.